ನಮಸ್ತೆ ಎಲ್ಲರಿಗೂ. ಇದು ಮಾವಿನ ಹಣ್ಣಿನ ಸಿಪ್ಪೆ. ಒಂದೊಂದು ಬಾಟ್ಲಲ್ಲಿ ನಾಲ್ಕು ಹಣ್ಣಿನ ಸಿಪ್ಪೆ, ದೊಡ್ಡ ಹಣ್ಣು. ಅದರ ಸಿಪ್ಪೆ ಮಾತ್ರ ನಾನು ಈ ಥರ ಬಾಟ್ಲುಗಳಿಗೆ ಹಾಕಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಸಿಪ್ಪೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು. ಬೆಲ್ಲ ಹಾಕಿಟ್ಟಿದ್ದೆ ಸುಮಾರು ಒಂದು 4 ಸ್ಪೂನ್ ಬೆಲ್ಲ ಹಾಕ್ಬಿಟ್ಟು ಈ ಥರ ಚಾಕ್ಲೇಟ್ ಡಬ್ಬ ಇದಕ್ಕೆ ಹಾಕಿಟ್ಟಿದ್ದೆ ನಾನು. ಮಳೆ ಬರ್ತಾ ಇತ್ತಲ್ವ, ಹಾಕಿದೆ. ಸುಮಾರು 5 ದಿನ ಇಟ್ಟಿರ್ಬೋದು ಇದು ಅಷ್ಟೇ. 5 ದಿನದ ಮೇಲೆ ಒಂದಿನ ಮಳೆ ಇರಲಿಲ್ಲ. ಅವತ್ತು ನಾವು ಬೆಳಗ್ಗೆ ಹೊತ್ತೇ ಕೊಡ್ತಾಯಿದ್ವಿ. ಯಾಕೆಂದರೆ ಒಂದಿನ ಹಿಂದಿನ ದಿನ ಪೂರ್ತಿ ಮಳೆ ಬಂದಿರಲಿಲ್ಲ. ಬೆಳಗ್ಗೆ ನೀರು ಕೊಡಬೇಕಾಗಿತ್ತು. ನೀರು ಕೊಡೋದು ಬೇಡ, ಇವತ್ತು ಒಂದು ಸ್ವಲ್ಪ ಇದನ್ನೇ ಕೊಡೋಣ ಅಂತ ಕೊಟ್ಟಿದ್ವಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಾವಿನ ಹಣ್ಣು ನಿಮಗೆ ಗೊತ್ತಿದ್ದಂಗೆ ಪ್ರತಿಯೊಂದು ಹಣ್ಣಿನ ಸಿಪ್ಪೆನಲ್ಲಿ ಪ್ರೋಟೀನ್ಸು ತುಂಬ ಇರುತ್ತೆ. ನಾವು ಒಂದು ತಿನ್ನಲ್ಲ ಅದನ್ನು ಬಿಸಾಕ್ದೇನೆ ಈ ಥರ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಈ ಥರ ಹಣ್ಣಿನ ಸಿಪ್ಪೆಗಳು ಅವನ್ನ ಈ ಥರ ಒಂಚೂರು ಬೆಲ್ಲ ಹಾಕಿ ಒಂದು ಬಾಟ್ಲಲ್ಲಿ ಒಂದು 4-5 ದಿನ ಫರ್ಮೆಂಟೇಷನ್ ಬಿಟ್ಟರೆ ಆಗುತ್ತೆ. ಟೈಟಾಗಿ ಮುಚ್ಚಬೇಡಿ. ಮೇಲೆ ಸುಮ್ಮನೆ ಕ್ಯಾಪ್ ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಅದೇನು ಕೆಟ್ಟ ವಾಸನೆ ಬರೋಲ್ಲ. ಬೆಲ್ಲ ಹಾಕೋದ್ರಿಂದ ಅದು ವಾಸನೆನೇ ಬರೋಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಯಾವುದೇ ಹಣ್ಣಾಗಲಿ ಒಂಚೂರು ಬೆಲ್ಲ ಹಾಕಿಡೋದ್ರಿಂದ ವಾಸನೆ ಬರೋಲ್ಲ. ಆ ಹಣ್ಣಿಗೆ ಏನು ಸ್ಮೆಲ್ ಇರುತ್ತೋ ಅಷ್ಟೇ ಅದೇ ಬರ್ತಾ ಇರುತ್ತೆ ಹೊರತು ಬೇರೆ ಸ್ಮೆಲ್ ಬರೋಲ್ಲ. ನಾನು ಆ ಥರ ಹಾಕಿಟ್ಟಿದ್ದು ಇವಾಗ ಹೆಚ್ಚು ಕಮ್ಮಿ ಒಂದು 5 ದಿನ ಆಗಿದೆ. ನಮ್ಮದು ಮಳೆ ಬರ್ತಾ ಇರೋದಕ್ಕೆ 5 ದಿನ ಬಿಟ್ಟಿದ್ದೀನಿ. ಇಲ್ಲಾಂದರೆ ಒಂದು 4 ದಿನಕ್ಕೂ ಹಾಕ್ಕೋಬೋದು. ಯಾಕೆಂದರೆ ಬರೀ ಸಿಪ್ಪೆ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋರು ಹಾಕ್ತಾರೆ ನೀರಿಂದು. ಆದರೆ ಬರೀ ನೀರು ಹಾಕೋ ಬದಲು ಒಂಚೂರು ಬೆಲ್ಲ ಹಾಕಿದ್ರೆ ಅದು ಜಾಸ್ತಿ ಕ್ವಾಂಟಿಟಿ, ಅದು ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತವೆ ಅದರಲ್ಲಿರೋ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ. ಅದರಿಂದ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಇನ್ನೂ ಒಳ್ಳೆಯದು ನಿಮಗೆ. ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ಗಿಡಗಳಿಗೆ ನಾವು ಬಿಸಾಕೋ ಬದಲು ಈ ಥರ ಮಾಡಿ ಗಿಡಗಳಿಗೆ ಕೊಡ್ಬೋದು. ಇವಾಗ ನಾನು ನೋಡಿ ಆ ಹಣ್ಣಿನ ಸಿಪ್ಪೆನ ಎಷ್ಟು ಸರಿ ತೊಳಿತೀನಿ ಅಂತ ಗಮನಿಸ್ಕೊಳ್ಳೀನಿ. ಯಾಕೆಂದರೆ ಅದರಲ್ಲಿರೋದೆಲ್ಲ ಪ್ರೋಟೀನ್ಸ್ ಎಲ್ಲ ನಮಗೆ ನೀರೊಳಗೆ ಬಂದುಬಿಡ್ಬೇಕು. ಒಂಚೂರು ಸಿಪ್ಪೆಲಿ ಉಳ್ಕೋಬಾರ್ದು. ಆ ಥರ ನಾನು ಕಿವುಚಿಬಿಟ್ಟು ನೀರು ಹಾಕಿ ಸ್ವಲ್ಪನೇ ತೊಳಿತಾ ಇದ್ದೀನಿ. ನೀರು ಅದನ್ನು ರಸ ಬರೋಂಗೆ ಮಾಡ್ತಾಯಿದ್ದೀನಿ ಬಕೆಟಲ್ಲಿ. ಎಲ್ಲಿವರೆಗೂ ಅಂದರೆ ನಮಗೆ ನೀರು ಹಾಕಿ ಅದು ಕಿವುಚಿದಾಗ ಹಿಂಡಿದಾಗ ನಮಗೆ ತಿಳಿ ನೀರು ಬರಬೇಕು. ಮಾವಿನ ಹಣ್ಣಿನ ಕಲರ್ ಸ್ವಲ್ಪನೂ ಬರಬಾರ್ದು ನೀರಲ್ಲಿ. ಅಲ್ಲೇವರೆಗೂ ನಾವು ಈ ಥರ ಕಿವುಚಿ ಅದ್ರಾಗಿರೋದು ರಸ ಎಲ್ಲ ತಗೊಂಬಿಡ್ಬೇಕು. ತಗೊಂಡಾಗ ಅದು ಸುಮಾರು ನಮಗೆ 2 ಬಾಟ್ಲು 8 ಹಣ್ಣು ಅಲ್ವಾ. 8 ಹಣ್ಣಿಂದು ಒಂದು 10 ಲೀಟ್ರ್ ಬಕೆಟಿಗೆ ಆಯಿತು. ತೋರಿಸ್ತೀನಿ ನಿಮಗೆ ಎಷ್ಟಾಯಿತು ಅಂತ. ನಾನು ಇದರಲ್ಲಿ ಕಿವುಚೋದು ಪೂರ್ತಿ ತೋರಿಸ್ತಿದ್ದೀನಿ ಅಂತ ನೀವು ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಲಾಸ್ಟಲ್ಲಿ ಹಣ್ಣಿನ ಸಿಪ್ಪೆ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಅದರಿಂದ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಥರ ಕಿವುಚೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆದ್ರೂ ನಮಗೆ ವೇಸ್ಟ್ ಅಂತೂ ಆಗೋಲ್ಲ. ಎಲ್ಲನೂ ನೀರಲ್ಲಿ ಬಂದುಬಿಡುತ್ತೆ. ಆ ನೀರೆಲ್ಲ ಗಿಡಗಳಿಗೆ ಸೇರುತ್ತೆ, ಉಪಯೋಗ ಆಗುತ್ತೆ. ಅದರಿಂದ ನಾವು ಸ್ವಲ್ಪ ನಿಧಾನ ಆದ್ರೂ ಆ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬರುತ್ತೆ. ನೋಡಿ, ಅಷ್ಟು 8 ಹಣ್ಣಿನ ಸಿಪ್ಪೆ ಎಷ್ಟು ಗಟ್ಟಿ ಇದೆ. ನಿಮಗೆ ವಿಡಿಯೋದಲ್ಲಿ ಎಷ್ಟು ಕಾಣುತ್ತೋ ಗೊತ್ತಿಲ್ಲ, ಒಟ್ಟು ಗಟ್ಟಿ ಇದೆ. ಆಮೇಲೆ ಸ್ವಲ್ಪ ಡಾರ್ಕ್ ಕಲರು ಇದೆ. ನಾನು ಇವಾಗ ತೊಳೆಯುವಾಗ ಏನು ನೀರು ಬೆರೆಸಿದ್ದೀನೋ ಅಷ್ಟೇ ನೀರು. 2 ಬಾಟ್ಲಲ್ಲಿ ಇದ್ದಿದ್ದ ನೀರಿಗೆ ಇಷ್ಟು ನೀರು ಬೆರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರೋದು ನಾವು ಸಿಪ್ಪೆನ. ಇವಾಗ ನಾನು ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ತಾಯಿದ್ದೀನಿ. 1.5 ಲೀಟ್ರ್ ಹಾಕ್ತಾಯಿದ್ದೀನಿ. 20 ಲೀಟ್ರ್ ಬಕೆಟ್ ಅಲ್ವಾ ಇದು. ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಫೀಡಿಂಗ್ ಜಾಸ್ತಿನೇ ಬೇಕು ಅಂಥೇಳಿ 1.5 ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ವಕ್ಕೆಲ್ಲ ನಾನು ಒಂದೊಂದೇ ಜಗ್ಗು 20 ಲೀಟ್ರಿಗೆ ಒಂದೊಂದು ಜಗ್ಗು ಹಾಕಿರೋದಕ್ಕೆ ನಮ್ಮ ಗಾರ್ಡನ್ನಲ್ಲಿ ಗಿಡಗಳಿಗೆಲ್ಲ ಅವತ್ತು ಕೊಡೋಕ್ಕಾಯ್ತು. ಯಾಕೆಂದರೆ ಜಾಸ್ತಿ ಕೊಡೋಲ್ಲ, ಇದು ಕೆಳಗಿಳ್ದೋಗಂಗೆ ಕೊಡಬಾರ್ದು, ವೇಸ್ಟ್ ಆಗುತ್ತೆ. ನಾವು ದೊಡ್ಡ ಲೋಟ, ಜ್ಯೂಸ್ ಲೋಟಗಳು ದೊಡ್ಡವು ಇರುತ್ತಲ್ಲ, ಅಷ್ಟು ಲೋಟದಲ್ಲಿ 1 ಲೋಟ ಕೊಟ್ಟರೆ ಸಾಕಾಗುತ್ತೆ. ಆ ಬೇರುಗಳಿಗೆ ತಲುಪುತ್ತೆ ಆ ಥರ. ಇದು ದ್ರಾಕ್ಷಿ ಗಿಡ ನೋಡಿ. ಈ ಲೈನೆಲ್ಲ ಬರೀ ಹಣ್ಣಿನ ಗಿಡನೇ ಇಟ್ಟಿದ್ದೀವಿ. ಈ ಬಕೆಟಲ್ಲಿರೋದು ಅಷ್ಟು ಹಣ್ಣಿನ ಗಿಡ ಪೂರ್ತಿ, ಒಂದು ಲೈನ್ ಪೂರ್ತಿ ಆಗೋಗುತ್ತೆ. ಆಮೇಲೆ ಒಂದೊಂದು ಜಗ್ಗ ಹಾಕ್ಕೊಂಬಿಟ್ಟು ನಾವು ಚಿಕ್ಕ ಪಾಟ್ಗಳಿಗೆ ಆದರೆ ಇನ್ನೂ ಸ್ವಲ್ಪನೇ ಕೊಡ್ತೀವಿ, ಒಂದು ಚಿಕ್ಕ ಗ್ಲಾಸಲ್ಲಿ ಕೊಡ್ತೀವಿ. ಆ ಥರ ಕೊಟ್ಕೊಂಡು ಹೋಗಿದ್ದಕ್ಕೆ ಅವತ್ತೊಂದು ದಿನ ಎಲ್ಲ ಆಯಿತು. ಅವತ್ತು ಸಾಯಂಕಾಲದವರೆಗೂ ಮಳೆ ಬರಲಿಲ್ಲ. ಸಾಯಂಕಾಲ ಬಂತು ಸ್ವಲ್ಪ. ಅಷ್ಟೊತ್ತಿಗೆ ನಾವು ಕೊಟ್ಟಿರೋದು ಜ್ಯೂಸು ಅದು ಗಿಡಗಳಿಗೆ ತಲುಪಿ ಅದಾಗಲೇ ಡ್ರೈ ಆಗೋಕ್ಕೂ ಬಂದಿರುತ್ತೆ. ಅದರಿಂದ ಗಿಡಗಳಿಗೆ ಸಂಪೂರ್ಣ ದಕ್ಕಿರುತ್ತೆ, ಅದೇನು ವೇಸ್ಟ್ ಏನು ಆಗಿರಲ್ಲ. ಅದಾದಮೇಲೆ ನೋಡಿ, ಅಷ್ಟು 8 ಹಣ್ಣಿನ ಸಿಪ್ಪೆ ಇಷ್ಟು ನಾನೆಲ್ಲ ಕಿವುಚಿ ತೆಗೆದಿರೋದು. ಇದನ್ನು ವೇಸ್ಟ್ ಮಾಡೋದು ಬೇಡ. ಇದು ಚೇಪೆಕಾಯಿ ಗಿಡ. ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ ನಿಂಬೆ ಗಿಡ, ಚೇಪೆಕಾಯಿ 2 ಗಿಡಕ್ಕಾಗುತ್ತೆ ಇದು. ಇದರಲ್ಲಿ ಎಲ್ಲ ರಸ ಎಲ್ಲ ತೆಗೆದುಬಿಟ್ಟಿರ್ತೀವಲ್ಲ, ಈ ಥರ ಮಣ್ಣು ತೆಗೆದು ಪಕ್ಕದಲ್ಲಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ನಾನು ತುಂಬ ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ದೊಡ್ಡ ಗಿಡಗಳಿಗೆ ಏನು ಗೊಬ್ಬರ ಕೊಡೋಕ್ಕಾಗಿಲ್ಲ ಅಂದಾಗ ಕಿಚನ್ ವೇಸ್ಟು ಅಥವಾ ಈ ಥರ
ಫ್ರೂಟಿಂದ ಏನಾದ್ರು ಸಿಪ್ಪೆ ಇದ್ದಾಗ ನಾವು ಒಂದೊಂದು ಇಡೀ ಸ್ವಲ್ಪನೇ ಸ್ವಲ್ಪ ಮಣ್ಣು ತೆಗೆದು ಪಕ್ಕದಲ್ಲಿ ಬೇರೆ ಹತ್ರನೇ ಹಾಕೋಬಾರ್ದು. ಅಲ್ಲಿ ಬುಡದಲ್ಲಿ ಇಲ್ಲಿ ಸೈಡಲ್ಲಿ ಈ ಥರ ಹಿಂಗೆ ಜಾಗ ಮಾಡಿಬಿಟ್ಟು ಒಂಚೂರು ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಬೇಕು. ಯಾಕೆಂದರೆ ಇದು ಹಣ್ಣು ಅಲ್ವಾ, ಸಿಹಿ ಅಂಶ ಸ್ವಲ್ಪನಾರು ಇರುತ್ತೆ ಅದರಲ್ಲಿ, ವಾಸನೆಗೆ ನೊಣಗಳು ಬುತ್ತುತ್ತೆ. ಅದರಿಂದ ನಾವು ಮೇಲೆ ಮಣ್ಣು ಹಾಕಬೇಕು. ಅದು ಅಲ್ಲದೆ ಮಣ್ಣು ಹಾಕೋದ್ರಿಂದ ಬೇಗನೆ ಅದು ಸಿಪ್ಪೆ ಕೊಳೆಯುತ್ತೆ ಮಣ್ಣಲ್ಲಿ. ಮೇಲೆ ಬಿಸಿಲಿಗೆ ಡೈರೆಕ್ಟ್ ಬಿಟ್ಟರೆ ಒಣಗುತ್ತೆ, ಬೇಗ ಕೊಳೆಯಲ್ಲ. ಈ ಥರ ಬಿಡ್ಬೋದು. ಇನ್ನು ನಿಂಬೆಹಣ್ಣು ಆರೆಂಜಿನ ಸಿಪ್ಪೆ ಆದರೆ ನೀವು ಡೈರೆಕ್ಟ್ ಮೇಲೆ ಹಂಗೆ ಹಾಕ್ಬೋದು. ಯಾಕೆಂದರೆ ಆ ಹಣ್ಣಿನ ಸಿಪ್ಪೆಗೆ ವಾಸನೆಗೆ ಯಾವ ಹುಳಗಳು ಅವು ಹತ್ರ ಬರೋಲ್ಲ. ಈ ಬಾಳೆಹಣ್ಣಿನ ಸಿಪ್ಪೆ, ಇದು ಸ್ವೀಟ್ ಇರೋ ಹಣ್ಣಿನ ಸಿಪ್ಪೆಗಳು ಹಾಕಿದ್ರೆ ಮಾತ್ರ ಡೈರೆಕ್ಟು ಆ ಥರ ನೊಣ ಹುಳಗಳು ಆಡುತ್ತೆ. ಆವಾಗ ಮಣ್ಣು ಮುಚ್ಚಬೇಕು ನೀವು. ಇದು ನಿಂಬೆ ಗಿಡ ಮತ್ತು ಹೂವು ಸ್ಟಾರ್ಟ್ ಆಗಿದೆ. ಇದು ರೀಪಾಟ್ ಮಾಡ್ಕೋಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಆದರೂ ಬೇರೆ ಏನು ಜಾಸ್ತಿ ಬಂದಿಲ್ಲ. ಇವಾಗ ಒಂದು ತಿಂಗಳು ಮುಂಚೆ ಇದಕ್ಕೆ ನಾನು ಒಂದು ದೊಡ್ಡ ಕವರು, ಪೇಪರ್ ಕವರಲ್ಲಿ ಹೂವಿಂದು ದಿನಾ ಪೂಜೆಗೆ ಬಂದಿರೋ ಹೂವೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೆ. ಆ ಕವರ್ ತುಂಬ ಇರೋ ಹೂವು ಎಲ್ಲ ಒಣಗಿರೋವು ಇದಕ್ಕೆ ಸುತ್ತ ಹಾಕ್ಬಿಟ್ಟಿದ್ದೆ. ನೋಡಿ, ಎರೆಹುಳಗಳು ಸ್ಟಾರ್ಟ್ ಆಗಿದ್ದಾವೆ ಅದರಿಂದ. ಆಮೇಲೆ ಒಂದು ಹೂವು ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಒಂದು ತಿಂಗಳೇ ಆಗಿರೋದು ನಾನು ಅಷ್ಟು ಹೂವು ಹಾಕ್ಬಿಟ್ಟು. ಒಂದು ವಾರ ನೋಡೋಕ್ಕೆ ಒಂಥರ ಮೇಲೆಲ್ಲ ಕಸ ಇದ್ದಂಗೆ ಇತ್ತು. ಆಮೇಲೆ ನೀರು ಹಾಕ್ತಾ ಒಣಗಿರೋ ಹೂವು ಅಲ್ವಾ, ತೆಳು ಇರೋದು, ತುಂಬ ಸೂಕ್ಷ್ಮವಾಗೂ ಇರುತ್ತೆ ಹೂವು, ಅದು ತುಂಬ ದಪ್ಪನೂ ಇರಲ್ವಲ್ಲ, ಎಸಳಲ್ಲ. ಅದರಿಂದ ಬೇಗನೆ ಅದು ಮಣ್ಣಲ್ಲಿ ಕಲ್ತೋಗ್ಬಿಡ್ತು. ನಾನು ಇವಾಗ ಈ ಸಿಪ್ಪೆನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮತ್ತೆ ನಿಂಬೆ ಗಿಡದಲ್ಲಿ ಹೂವು ಹಾಕ್ತಾಯಿದೆಯಲ್ಲ, ಅದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿನೇ ಬೇಕು ಅಂತ ಆ ಸಿಪ್ಪೆ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ನಾವು ಜಾಸ್ತಿ ಇವಾಗ ಹಣ್ಣಿನ ಗಿಡ ಇವಾಗ ಜಾಸ್ತಿ ಬೇಕು ಅವಕ್ಕೆ ಫೀಡಿಂಗು ಅನ್ನೋಕ್ಕೆ ನಾವು ಮಾಡಿಟ್ಕೊಂಡಿರೋ ರಸನ ಅದು ಸ್ವಲ್ಪ ಜಾಸ್ತಿ ಹಾಕಿ, ಹೂವಿನ ಗಿಡ ಅವಕ್ಕೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ. ಶೋ ಗಿಡ ಅವಕ್ಕೆ ಶೋ ಗಿಡಕ್ಕೆ ಕೊಡದೇ ಇದ್ದರೂ ನಡೆಯುತ್ತೆ. ಸಾಲದು ಬಂದರೆ ಜಾಸ್ತಿ ಎಕ್ಸ್ಟ್ರಾ ಇದ್ದರೆ ಕೊಡ್ತೀವಿ ನಾವು ಶೋ ಗಿಡಗಳಿಗೆ. ಇಲ್ಲ ಅಂದರೆ ಇವಕ್ಕೆಲ್ಲ ಆದಮೇಲೆ ಅವಕ್ಕೆ ಕೊಡ್ತೀವಿ. ಲಾಸ್ಟಲ್ಲಿ ಅವಕ್ಕೂ ಆಯಿತು ಅಂದರೆ ಅವಕ್ಕೆ ಕೊಡ್ತೀವಿ. ನೋಡಿ, ಇಷ್ಟು ದೊಡ್ಡ ಗಾರ್ಡನ್ಗೆ ಆ ಬಕೆಟಲ್ಲಿರೋದು ಪೂರ್ತಿ ನಾನು ಇವಾಗ ಮಾವಿನ ಹಣ್ಣಿಂದು ಲಿಕ್ವಿಡ್ಡು ಕೊಟ್ಟಿದ್ದೀವಿ, ನೀರಲ್ಲಿ ಕಲಸಿ. ಈ ಥರ ಸಿಪ್ಪೆ ಬಿಸಾಕೋದ ಬದಲು ನಾವು ಈ ಥರ ಮಾಡಿ ಕೊಡೋದ್ರಿಂದ ಗಿಡಗಳಿಗೂ ಉಪಯೋಗ, ಹೊರಗಡೆ ಹಾಕೋ ಕಸನೂ ತಪ್ಪುತ್ತೆ, ಗಲೀಜು ತಪ್ಪುತ್ತೆ. ಅದರಿಂದ ನಾವು ಯಾವುದೇ ಸಿಪ್ಪೆ ಆಗಲಿ, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಯಾವುದು ವೇಸ್ಟ್ ಮಾಡ್ದಂಗೆ ಹಿಂಗೆ ಗಾರ್ಡನ್ನಲ್ಲಿ ಬೆಳೆಸ್ಕೊಂಡ್ರೆ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ನಮಗೂ ಒಳ್ಳೆಯದು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದ ಸಿಗ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ.